ವಂದನೆಗಳಕ್ಕ. ಈ ಸಮಯ ಮಾಡಿಕೊಟ್ಟಂತ ದೇವರಿಗೂ ಮತ್ತು ಈ ಅವಕಾಶ ಮಾಡಿಕೊಟ್ಟಂತ ರಾಮ ಅಣ್ಣನವರಿಗೂ ಮತ್ತು ವಾಕ್ಯಕ್ಕಾಗಿ ಕರೆದಂತ ರೇಖಾ ಅಕ್ಕ ನಿಮಗೂ ನನ್ನ ಹೃದಯಪೂರ್ವಕದ ವಂದನೆಗಳು ಮತ್ತು ಕೂಡಿ ಬಂದಂತ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಬಾಕಿ ಹೋಗೋಣ. ನನ್ನ ಜೊತೆ ಸೇರಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆ, ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ನಮ್ಮನ್ನು ಕಾಪಾಡಿ ಕನಿಕರಿಸಿ ಮತ್ತೊಂದು ಜೀವನವನ್ನು ಕೊಟ್ಟಿದ್ದೀರಾ ತಂದೆ. ಈ ದಿನ ನಿಮ್ಮ ವಾಕ್ಯದ ಸಂದೇಶವನ್ನು ಕೊಡುವಾಗ ಪರಿಶುದ್ಧಾತ್ಮನ ಮೂಲಕ ಮಾತನಾಡಲು ಸಹಕರಿಸಿ ಹೇಳುವಂತ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ಕೇಳುವಂತ ನಿಮ್ಮ ಮಕ್ಕಳಿಗೆ ಅದನ್ನು ಗ್ರಹಿಸುವಂತ ವಿವೇಕವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ನನ್ನ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನು ಪ್ರಿಯನಾಗಿರುವ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿನಪ್ಪ ತಂದೆ, ಆಮೇಲೆ. ಮತ್ತೊಂದು ಸಾರಿ ಕೂಡಿ ಬಂದಂತ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಮರ್ಪಿಸ್ಕೊಳ್ತಾ ಇದ್ದೀನಿ ಪ್ರೇರೆ. ಈ ದಿನ ವಾಕ್ಯದ ಸಂದೇಶದ ಭಾಗ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ಇರುವಂತ ಕೆಲವೊಂದು ಭಕ್ತನ ಸನ್ನಿವೇಶವನ್ನು ನೋಡಿಕೊಳ್ಳುವುದಾದರೆ, ಆಸನು ಎಂಬುವಂತ ಭಕ್ತನು. ಈ ಆಸನು ಎಂಬುವಂತ ಭಕ್ತನು ಯಾರೆಂಬುದಾಗಿ ನೋಡುವಾಗ, ದಾವೀದನಿಂದ ಸೊಲೊಮೋನನಿಂದ ರೆಹಬಾಮನಿಂದ ಅಬೀಯನ ಮಗನಾದ ಆಸನು. ಈ ಭಕ್ತನ ಒಂದು ಯುದ್ಧದಲ್ಲಿ ಜಯ ಹೊಂದುವಂತ ರೀತಿಯನ್ನು ನಾವು ನೋಡಿಕೊಳ್ಳುವುದಾದರೆ, ಅದಕ್ಕಿಂತ ಮುಂಚೆ ಈ ಅಂಶದ ಹೆಸರು, ಮಕ್ಕಳಿರ ನಿಮ್ಮ ತಂದೆ ತಾಯಂದಿರು ನಿಮ್ಮನ್ನು ಸೃಷ್ಟಿಸಿದಾತನನ್ನು ತೋರಿಸುತ್ತಿದ್ದಾರ. ವಾಕ್ಯದ ಅಂಶದ ಒಂದು ಹೆಸರು. ಮತ್ತೊಂದು ಸಾರಿ, ಮಕ್ಕಳಿರ ನಿಮ್ಮ ತಂದೆ ತಾಯಂದಿರು ನಿಮ್ಮನ್ನು ಸೃಷ್ಟಿಸಿದಾತನನ್ನು ತೋರಿಸುತ್ತಿದ್ದಾರ. ಓಕೆ, ನಾವು ಓದಿಕೋಣ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 8ನೇ ವಚನದಿಂದ ನಾವು ವಚನ ಭಾಗವನ್ನು ಓದಿಕೋಣ. ಓದಿ ಸಹಕರಿಸಿ. ಆಸನಿಗೆ ಸೈನ್ಯವಿತ್ತು, ಅದರಲ್ಲಿ ಗುರಾಣಿ ಬುರ್ಜಿಗಳನ್ನು ಹಿಡಿದಿರುವ 3,00,000 ಮಂದಿ ಯೆಹೂದ್ಯರು, ಖೇಡ್ಯ ಹಿಡಿದವರು, ಬಿಲ್ಲುಗಾರರು ಆಗಿರುವ 2,80,000 ಮಂದಿ ಬೆನ್ಯಾಮೀನರು ಇದ್ದರು. ಇವರೆಲ್ಲರೂ ರಣವೀರರು. ಓದಿಕೊಳ್ಳಿ. 12ನೇ ಅಧ್ಯಾಯ ವಚನದವರೆಗೂ. ಕೂಶನಾದ ಜೆರಹನು 10,00,000 ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದರು. ಆಸನು ಅವನೆದುರಿಗೆ ಹೋದನು. ಮಾರೇಷದ ಬಳಿಯಲ್ಲಿರುವ ಚೆಫಾತ ಬೈಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದ್ದರು. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನಮ್ಮ ದೇವರು ನೀನು. ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು ಯೆಹೋವನು ಕೂಶ್ಯರನ್ನು ಆಸನನಿಂದ ಯೆಹೂದ್ಯರಿಂದಲೂ ಅಪಜಯಪಡಿಸಿದ್ದನು. ಕೂಶ್ಯರು ಓಡಿ ಹೋದಾಗ ಆಸನು ಅವನ ಜನರು ಗೆರಾರಿನವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದ್ದರು. ಅವರಲ್ಲಿ ಯಾರೂ ಜೀವದಿಂದುಳಿಯಲಿಲ್ಲ. ಯೆಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರು ಚೂರಾದ ಇಸ್ರಾಯೇಲರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು. ನಾವು ನೋಡಿದಾಗ ಆಸನು ದೇವರ ಮುಂದೆ ಒಂದು ಪ್ರಾರ್ಥನೆ ಮನವಿಯನ್ನು ಇಡ್ತಾ ಇದ್ದಾರೆ. ಆಸನ ಸೈನ್ಯವು ಎಷ್ಟಿದೆ ಅಂದ್ರೆ, ಸುಮಾರು ನಾವು ನೋಡಿದ ಹಾಗೆ 8ನೇ ವಚನದಲ್ಲಿ, ಆಸನಿಗೆ ಸೈನ್ಯವಿತ್ತು, ಅದರಲ್ಲಿ ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ 3,00,000 ಮಂದಿ ಯೆಹೂದ್ಯರು, ಖೇಡ್ಯ ಹಿಡಿದವರು, ಬಿಲ್ಲುಗಾರರು ಆಗಿರುವ 2,80,000 ಮಂದಿ ಬೆನ್ಯಾಮೀನ್ಯರು ಇದ್ದರು. ಇವರೆಲ್ಲರೂ ರಣವೀರರು. ಕೂಶ್ಯನಾದ ಜೆರಹನು ಮತ್ತು
10 ಲಕ್ಷ ಸೈನ್ಯ 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟನು. ಅಂದ್ರೆ ಬೇರೆ ಎದುರುಗಡೆ ಇರುವಂತ ಕೂಶನ ಸೈನ್ಯವು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ. ಅಸನ ಕಡೆಯವರು ಎಷ್ಟು ಜನ ಇದ್ದಾರೆ? ಕೇವಲ 5 ಲಕ್ಷ ಜನರಿದ್ದಾರೆ. ಅಂದ್ರೆ ಒಂದಕ್ಕಿಂತ ಎರಡರಷ್ಟು ಸೈನ್ಯವು ಯಾರ ಬಳಿಯಲ್ಲಿದೆ ಅಂದ್ರೆ ಶತ್ರು ಆಗಿರುವಂತ ಕೂಶನ ಬಳಿಯಲ್ಲಿದೆ. ಆಗ ಆಸನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳಲು ನಿನ್ನ ಹೊರತು ರಕ್ಷಕನಿಲ್ಲ. ಬಲಿಷ್ಠನಾಗಿದ್ದಾನೆ, 10 ಲಕ್ಷ ಸೈನ್ಯವನ್ನು ಮಡಿಕೊಂಡಿದ್ದಾನೆ, ಬಲಿಷ್ಠನಾಗಿದ್ದಾನೆ. ನಾನು ಬಲಹೀನನಾಗಿದ್ದೇನೆ ದೇವರೇ. ಆದ್ರೆ ನಾನು ಇನ್ನು ಮೇಲೆ ನಂಬಿಕೆ ಮಾಡ್ತೇನೆ, ಯಾಕಂದ್ರೆ ಬಲಹೀನನನ್ನು ರಕ್ಷಿಸುವವನು ನೀನೊಬ್ಬನೇ ದೇವರೇ. ನಿನ್ನನ್ನು ಹೊರತು ಯಾರು ನನ್ನನ್ನು ರಕ್ಷಿಸುವುದಿಲ್ಲ ಎನ್ನುವಂತ ಪ್ರಾರ್ಥನೆ ಮನವಿ ಮಾಡಿದ್ದನ್ನು ದೇವರು ಭೂಮಿ ಮೇಲೆ ವಾಸ ಮಾಡ್ತಾರ ಬೇರೆ ದೇವರು ಅಂದ್ರೆ ಇಲ್ಲ. ಆಕಾಶ, ಮಹಾ ಆಕಾಶ, ಆ ಉನ್ನತ ಲೋಕಕ್ಕೆ ಮನುಷ್ಯರು ಮಾತನಾಡುವಂತ ಮಾತನ್ನು ಕೇಳುತ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ತನ್ನ ಮುಂದೆ ತಗ್ಗಿಸಿಕೊಳ್ಳುವಂತ ಯಾರೇ ಆಗಿರ್ಲಿ, ಎಂಥವನೇ ಆಗಿರ್ಲಿ, ಎಂಥ ಬಲಹೀನನೇ ಆಗಿರ್ಲಿ, ದೇವರಿಗೆ ಮೊರೆ ಇಡುವಾಗ ದೇವರು ಖಂಡಿತ ಆ ಮೊರೆಗೆ ಸದುತ್ತರವನ್ನು ಕೊಡುವಂತ ದೇವರು. ಅಷ್ಟು ಉನ್ನತದಿಂದ ಕೇಳಿಸ್ಕೋತಾರ ದೇವರು ಅಂದ್ರೆ ಹೌದು ಬೇರೆ. ಅಷ್ಟು ಉನ್ನತ ದೇವರು ನಮ್ಮ ದೇವರಾಗಿದ್ದಾರೆ. ಒಂದಕ್ಕಿಂತ ಎರಡರಷ್ಟು ಭಾಗ ಹೆಚ್ಚಿನವರಾಗಿದ್ದರೂ ದೇವರಿಗೆ ಮೊರೆ ಇಟ್ಟದ್ದರಿಂದ ಸೈನ್ಯವನ್ನು ಸೋಲಿಸಿ ಅದ್ಭುತವಾಗಿ ಮನೆಗೆ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಯುದ್ಧದಲ್ಲಿ ಜಯವನ್ನು ಹೊಂದಿ ಬರುತ್ತಿರುವಾಗ ಒಬ್ಬ ಭಕ್ತನ ಮೂಲಕ ದೇವರು ಒಂದು ಮಾತನ್ನು ಹೇಳಿಸ್ತಾ ಇದ್ದಾರೆ. ಅದೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 7ನೇ ವಚನದಿಂದ ಒಂದ್ಸಾರಿ ಓದೋಣ. ನಿಮ್ಮ ಕೈಗಳು ಜೊಲ್ಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದರು. ಓದೋಣ ಮುಂದೆ. ಅಸನು ಒಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯೆಹೂದ ಬೆನ್ಯಾಮೀನ್ ಪ್ರಾಂತ್ಯಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಫ್ರಾಯಿಮ್ ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ ಇದ್ದ ಅಸಹ್ಯ ಪ್ರತಿಮೆಗಳನ್ನು ತೆಗೆದುಹಾಕಿ ಯೆಹೋವನ ಆಲಯಕ್ಕೆ ಸೇರಿದ್ದ ಮಂಟಪದ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದ್ದನು. ಆಮೇಲೆ 16ನೇ ವಚನ ಓದೋಣ. ನೆಕ್ಸ್ಟ್ 16ನೇ ವಚನ. ಅರಸನಾದ ಅಸನ ತಾಯಿ ಮಕ್ಕಳು ಅಸೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿಸಿ ಕಿದ್ರೋನ್ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿ ಸುಟ್ಟಿಸಿದನು. ಸಾಕು. ನಾವು ನೋಡುವಾಗ ಅಸನು ಮಾಡಿದಂತ ಪ್ರಾರ್ಥನೆಯನ್ನು ಆ ದೇವರು ಕೇಳಿ ಸರ್ವ ಸಮೂಹದವರನ್ನು ಸಂಹಾರ ಮಾಡಿ ಜಯವನ್ನು ಹೊಂದುತ್ತಾ ಇದ್ದಾನೆ. ಮನೆಯಲ್ಲಿ ಮಕ್ಕಳು ಎಂಬುವಂತ ತಾಯಿ ಏನ್ ಮಾಡ್ತಾ ಇದ್ದಾಳೆ? ಆತನು ಅಸಹ್ಯ ವಿಗ್ರಹಗಳನ್ನು ಸುಟ್ಟಿ ಜಯವನ್ನು ಹೊಂದಿ ಮನೆಗೆ ಬರುವಾಗ ಮನೆಯಲ್ಲಿ ನೋಡಿದ್ರೆ ತಾಯಿ ಎಂತ ಪರಿಸ್ಥಿತಿಯಲ್ಲಿದ್ದಾಳೆ ಅಂದ್ರೆ, ಅರಸನಾದ ಆಸನ ತಾಯಿ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿಸಿ ಕೆದ್ರೋನ್ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿಸಿ ಸುಡಿಸಿದನು. ತಾಯಿ ತನ್ನ
ಮಗನನ್ನು ಕಾಪಾಡಿದಂತ ದೇವರನ್ನು ಹಿಂಬಾಲಿಸಬೇಕು. ಎಷ್ಟೋ ಯುದ್ಧದಲ್ಲಿ ಆಸನನ್ನು ದೇವರನ್ನು ಘನಪಡಿಸಿದ್ದಾನೆ. ದೇವರು ಆತನಿಗೆ ಜಯ ಕೊಟ್ಟಿದ್ದಾರೆ. ಈ ವಿಷಯ ಗೊತ್ತಿರುತ್ತಾ ಅಮ್ಮನಿಗೆ? ಖಂಡಿತ ಗೊತ್ತಿರುತ್ತೆ ಪ್ರಿಯರೇ. ಮಗನು ಎಲ್ಲೋಗ್ತಾ ಇದ್ದಾನೋ, ಎಲ್ಲಿ ಬರ್ತಾ ಇದ್ದಾನೋ, ಏನ್ ಯುದ್ಧ ನಡೀತಾ ಇದೆಯೋ, ಯಾರ ಜೊತೆ ಯುದ್ಧ ನಡೀತಾ ಇದೆಯೋ, ಪ್ರತಿಯೊಂದು ವಿಷಯ ತಾಯಿ ಆದವ್ರಿಗೆ, ತಂದೆ ಆದವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಆದ್ರೆ ತಾಯಿಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಸಹ್ಯವಾದಂತ ಮೂರ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಅಮ್ಮ, ನಿನ್ನ ಮಗನನ್ನು ಕಾಪಾಡಿದ್ದು ಯಾರಮ್ಮ? ನಿನ್ನ ಮಗನು ದೇವರ ಬಳಿಲಿ ಪ್ರಾರ್ಥನೆ ಮಾಡುವಾಗ, ವಿಜ್ಞಾಪನೆ ಮಾಡುವಾಗ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇರೋದು ಯಾರ ಮುಂದೆ? ಭೂಮಿ ಆಕಾಶ ಸೃಷ್ಟಿ ಮಾಡಿದಂತ ಆ ಪರಮಾತ್ಮನ ಎದುರಿನಲ್ಲಿ, ದೇವರೇ ನಾನು ಬಲಹೀನನು, ನಿನ್ ಸರ್ವಶಕ್ತನು, ಈ ಬಲಹೀನನ ಮೇಲೆ ಬಲಿಷ್ಠನು ಬೀಳಲು ನಿನ್ನ ಹೊರತು ರಕ್ಷಕನಿಲ್ಲ ಅಂತ ಪ್ರಾರ್ಥನೆ ಮಾಡುವಾಗ ಬಿಡಿಸಿದ್ದು, ನಿನ್ನ ಮಗನನ್ನು ರಕ್ಷಿಸಿದ್ದು ಯೆಹೋವನು. ಆದರೆ ನಿನ್ ಮನೆಯಲ್ಲಿ ಏನ್ ಮಾಡ್ತಾ ಇದೆಯಮ್ಮ? ವಿಗ್ರಹ ಆರಾಧನಾ? ಅದೇನಾದ್ರೂ ಒಳ್ಳೆ ವಿಗ್ರಹನ? ಅಸಹ್ಯವಾದಂತ ವಿಗ್ರಹ. ಬೇರೆ ಹಳ್ಳಿಗಳ ಕಡೆ ಬಹಳ ಈಗ್ಲೂ ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ಮೀಟಿಂಗ್ಗೆ ಸಹೋದರ ಜೊತೆ ಹೋದಾಗ ಎಂತ ಅಸಹ್ಯ ಅಂದ್ರೆ ಪ್ರೇರೆ, ಭಯಂಕರವಾದ ಅಸಹ್ಯ ಮೂರ್ತಿಗಳು ಪ್ರೇರೆ. ಅಂತ ಪರಿಸ್ಥಿತಿಯಲ್ಲಿ ಮಾತಾಡಿದ್ದಾಳೆ ಪ್ರೇರೆ. ಯಾಕೆ ಗೊತ್ತಿಲ್ವಾ ತನ್ನ ಮಗನನ್ನು ರಕ್ಷಿಸಿದ್ದು ಯಾವ ದೇವರು ಅಂತ ಗೊತ್ತಿಲ್ವಾ? ಗೊತ್ತಾಗ್ತಾ ಇಲ್ಲ. ಇದು ಒಂದ್ ದೇವ್ರು ಇರ್ಲಿ ಎಕ್ಸ್ಟ್ರಾ, ಇದು ಒಂದ್ ದೇವ್ರು ಇರ್ಲಿ, ಈ ದೇವ್ರು ಸಹಾಯ ಮಾಡೋದು ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ದೇವ್ರನ್ನ ಸಹಾಯ ಕೇಳೋಣ ಅಂತ ಮಡಿಕೊಂಡಿದ್ದಾಳೇನೋ. ಇದು ಸರಿನಾ? ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ ಇರುವಾಗ ಇಸ್ರಾಯೇಲರನ್ನು ಅದ್ಭುತವಾಗಿಯೂ ಅತಿಶಯವಾಗಿಯೂ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನಿ ಕಡೆ ನಡೆಸುವುದಕ್ಕೆ ಎಷ್ಟು ಪ್ರಯಾಸ ಪಟ್ಟಂತ ಆ ದೇವರನ್ನು ಬಿಟ್ಟು ಅವರು ಕೂಡ ಬಸವ ಮೂರ್ತಿಗಳನ್ನು ಮಾಡಿಕೊಂಡಾಗ ದೇವರು ರೌದ್ರನಾಗಿ ಕೋಪದಿಂದ ಇಸ್ರಾಯೇಲರಿಗೆ ಅನೇಕ ವಾರ್ನಿಂಗ್ಗಳನ್ನು ಕೊಟ್ಕೊ ಬಂದ್ರು. ಈ ರೀತಿ ಮಾಡಬೇಡಿರಿ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಪರಿಶುದ್ಧರಾಗಿ ಜೀವಿಸಿರಿ, ನಾನು ಹೊರತು ರಕ್ಷಕನಿಲ್ಲ, ನಾನೇ ನಿಮ್ಮನ್ನು ಹುಟ್ಟಿಸಿದ್ದೇನೆ, ನಾನೇ ನಿಮ್ಮನ್ನು ಹೆತ್ತಿದ್ದೇನೆ, ನಾನೇ ನಿಮ್ಮನ್ನು ಸಾಕುತ್ತಾ ಇದ್ದೇನೆ, ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಅಗತ್ಯಗಳನ್ನು ಪೂರೈಸುವಂತ ದೇವರು ನಾನೇ ಅಂತ ಎಷ್ಟೋ ಸಾರಿ ಭಕ್ತನ ಮೂಲಕ, ಮೋಶೆಯ ಮೂಲಕ, ಯಹೂಶ್ವನ ಮೂಲಕ, ಅನೇಕ ಭಕ್ತರ ಮೂಲಕ, ದಾವಿದನ ಮೂಲಕ, ಸೊಲೊಮೋನನ ಮೂಲಕ ಅನೇಕ ಮಾತುಗಳು ಹೇಳ್ಕೊಂಡು ಬಂದ್ರು. ಆದ್ರೆ ತಾಯಿ ಮಾಡ್ತಾ ಇರುವಂತ ತಪ್ಪು ಮಹಾ ದೊಡ್ಡ ತಪ್ಪಾಗಿದೆ ಪ್ರೇರೆ. ಇದು ಒಂದೇ ವಿಷಯದಲ್ಲಿ ತಪ್ಪು ಮಾಡಿದ್ದಾಳ? ಮಾಕಳೆಂಬುವಂತ ತಾಯಿ ಇದು ಒಂದೇ ವಿಷಯದಲ್ಲಿ ತಪ್ಪು ಮಾಡಿದ್ದಾಳ ಅಂದ್ರೆ ಇಲ್ಲ ಪ್ರೇರೆ. ಆತನ ಯಜಮಾನನು ಯಾರು? ಅಬಿಯನು. ಆ ಅಬಿಯನ ವಿಷಯದಲ್ಲೂ ಕೂಡ ತಿಳಿದಿದ್ದರು, ತನ್ನ ಯಜಮಾನವನ್ನು ರಕ್ಷಿಸಿದಂತ ದೇವರೇ ಯಾರಂತ ತಿಳಿದಿದ್ದರು, ಈ ರೀತಿಯಾದಂತ ವಿಗ್ರಹ ಆರಾಧನೆಗಳನ್ನು ಬಚ್ಚಿಟ್ಟುಕೊಂಡು ಕದ್ದು ಮುಚ್ಚಿನ ಮಾಡುತ್ತಾ ಬರ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ದೇವ್ರ ಪ್ರೀತಿ ಎಲ್ಲರ್ಥ ಆಗಿದೆ ಪ್ರೇರೆ. ಆ ಕಾಲದಲ್ಲಿ ಒಂದು ಸಾರಿ 2 ಪೂರ್ವಕಾಲ ವೃತ್ತಾಂತ, ಅದೇ ಹಿಂದ್ಗಡೆ ಇರುವಂತ ಹಾಳೆಯನ್ನು ನಾವು ತಿರುಗಿಸುವುದಾದರೆ 13ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 9ರಿಂದ ಓದೋಣ ಪ್ರೇರೆ. ನೀವು ಯೆಹೋವನ ಯಾಜಕರಾದ ಆರೋನನ ಸಂತಾನದವರನ್ನು, ಲೇವಿಯರನ್ನು ಓಡಿಸಿಬಿಟ್ಟು ಅನ್ಯ ದೇಶಗಳವರಂತೆ ನಿಮಗೋಸ್ಕರ ಪೂಜಾರಿಗಳನ್ನು ಮಾಡಿಕೊಂಡಿರಲ್ಲ. ತಾನು ಪೂಜಾರಿಯಾಗಿ ಪ್ರತಿಷ್ಠಿತನಾಗಬೇಕೆಂದು ಒಂದು ಎಳೆ ಹೋರಿಯನ್ನು 7 ಟಗರುಗಳನ್ನು ತೆಗೆದುಕೊಂಡು ಬಂದ ಪ್ರತಿಯೊಬ್ಬನು ದೇವರಲ್ಲದವುಗಳಿಗೆ ಪೂಜಾರಿಯಾದನಷ್ಟೇ. ನಮಗಾದರೋ ಯೆಹೋವನು ದೇವರಾಗಿರುತ್ತಾನೆ,
ನಾವು ಆತನನ್ನು ಬಿಡಲಿಲ್ಲ. ಸಾಕು ಯೆಹೋವನ ಬೇರೆ. ಸಾಕು ಸಾಕು ಥ್ಯಾಂಕ್ ಯು ಸಿಸ್ಟರ್. ಅದೇನು ಯರೊಬ್ಬನಿಗೆ ಹೇಳುತ್ತಿರುವಂತ ಮಾತು, ನೀನಾದರೂ ದೇವರಲ್ಲದವುಗಳಿಗೆ ಪೂಜಾರಿಗಳನ್ನು ಮಾಡಿ, ಬಸವಗಳನ್ನು ಮಾಡಿ, ವಿಗ್ರಹಾರಾಧನೆ ಮಾಡುವುದಕ್ಕೆ ಜನರನ್ನು ಶಾಪಗ್ರಸ್ತರಾಗಿ ನಿಲ್ಲಿಸ್ತಾ ಇದೆಯಾ? ಆದರೆ ನಾನ್ ಯಾರನ್ನ ಹಿಂಬಾಲಿಸ್ತಾ ಇದ್ದೀನಿ? ಭೂಮಿ ಆಕಾಶ ಉಂಟು ಮಾಡಿದಂತ ಸರ್ವೇಶ್ವರನನ್ನು ನಾನು ಆರಾಧಿಸ್ತಾ ಇದ್ದೀನಿ ಅಂತ ಅಭಿಯನ್ನು ಹೇಳ್ತಾ ಇರುವಂತ ಮಾತು. ಅಭಿಯನ್ನ ಯಾರು? ಆಸನ ತಂದೆ. ಈ ಮಕ್ಕಳು ಯಾರೆಂಬುದಾಗಿ ನೋಡುವಾಗ ಅನೇಕ ವಚನಗಳು ಇರುತ್ತೆ, ಬೇರೆ ವಚನಗಳು ಓದುವಂತದ್ದು ಹೆಚ್ಚಾಗಿರುತ್ತೆ. ಕೆಳಗಡೆ ಲಾಸ್ಟನೇ ವಚನವನ್ನು ಓದಿಕೊಳ್ಳುವಾಗ ಆ ವಿಷಯ ಕಂಡು ಬರುತ್ತದೆ. 21ನೇ ವಚನ ಓದಿಕೊಳ್ಳೋಣ. ಅಬೀಯನು ಬಲಗೊಂಡನು. ಅವನು 14 ಮಂದಿ ಹೆಂಡತಿಯರನ್ನು ಮಾಡಿಕೊಂಡು 22 ಮಂದಿ ಗಂಡು ಮಕ್ಕಳನ್ನು 16 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು. ಅಭಿನಯನ ಉಳಿದ ಚರಿತ್ರೆಯು ಅವನ ನಡೆನುಡಿಗಳು ಪ್ರವಾದಿಯಾದ ಇದ್ದೋವಿನ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ. ಬೇರೆ ಅಭಿಯನು ಹೆಂಡತಿಯರನ್ನು ಮಾಡ್ಕೊಂಡಿದ್ದಾನೆ. ಎಷ್ಟು ಜನ? ಸುಮಾರು 14 ಮಂದಿ. ಈ 14 ಮಂದಿಯಲ್ಲಿ ಒಬ್ಬಳು ಮಕ್ಕಳು. ಆ ಮಕ್ಕಳು ಅಭಿಯನ ಹೆಂಡತಿ ಆಗಿರುವಾಗ ಅಭಿಯನನ್ನು ರಕ್ಷಿಸಿದಂತ ದೇವರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಿದೆ. ತನ್ನ ಮಗನನ್ನು ಆಸನನ್ನು ರಕ್ಷಿಸಿದಂತ ದೇವರು ಅಂತ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಆದ್ರೆ ಮಾಡುತ್ತಿರುವಂತ ಕೆಲಸ ಎಂತದ್ದು? ಅಸಹ್ಯವಾದಂತ ಕಾರ್ಯ. ಪ್ರೇರೆ, ಈ ಪ್ರಪಂಚದಲ್ಲಿ ನಾವು ನೋಡುತ್ತಿರುವಾಗ ತಾಯಾದಂತವರು ತನ್ನ ಮಗನು ದೇವರ ಬಳಿಯಲ್ಲಿ ಹೋಗುತ್ತಿರುವಾಗ, ದೇವರನ್ನು ಕಂಡುಕೊಂಡಾಗ ಅವ್ರಿಗೆ ತಡೆ ಮಾಡಬಾರದು. ಮಗನು ಒಳ್ಳೆಯವರಾಗಿ ಬದುಕುವುದನ್ನು ನೋಡಿ ಸಂತೋಷ ಪಡಬೇಕು. ನನ್ನ ಮಗನನ್ನು ಬದಲಾಯಿಸಿದಂತ ದೇವರು ಯಾರು? ನನ್ನ ಮಗನ ಪ್ರವರ್ತನೆಯನ್ನು ಬದಲಾಯಿಸಿದಂತ ದೇವರು ಯಾರು ಎಂದು ತಂದೆ ತಾಯಿಗಳು ಪ್ರಥಮವಾಗಿ ಅರ್ಥ ಮಾಡಿಕೊಂಡು ಮಗನ ಬದಲಾವಣೆಯನ್ನು ನೋಡಿ ತಂದೆ ತಾಯಿಗಳು ತಿರುಗಿಕೊಳ್ಳಬೇಕಾಗಿರುತ್ತದೆ. ಆದ್ರೆ ಪ್ರಪಂಚದಲ್ಲಿ ನೋಡುವಾಗ ತಂದೆ ತಾಯಿಗಳು ವಹಿಸಬೇಕಾದಂತ ಪಾತ್ರ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಶತ್ರು ಆಗಿದ್ದಾರ? ಶತ್ರು ರೀತಿಯಲ್ಲಿ ಆಗಿದ್ದಾರೆ. ಒಂದು ನಾವು ಅರಸುಗಳಲ್ಲಿ ನೋಡುವಾಗ ಬೇರೆ, ಅರಸುಗಳಲ್ಲಿ ತಾಯಿಯ ಪಾತ್ರ ಏನಾಗಿದೆ ಗೊತ್ತಾ? ಒಂದು ಸಾರಿ ಓದೋಣ. 2 ಅರಸುಗಳು 6ನೇ ಅಧ್ಯಾಯ 26ನೇ ವಚನ ಒಂದ್ಸರಿ ಓದೋಣ. 26ರಿಂದ 29ವರೆಗೂ 3 ವಚನ ಓದೋಣ. ಒಂದು ದಿವಸ ಇಸ್ರಾಯೇಲರ ಅರಸನು ಪೌಳಿಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು, ಅರಸೇ, ನನ್ನ ಒಡೆಯನೇ, ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಅರಸನು ಆಕೆಗೆ, ಯೆಹೋವನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು? ಕಣದಲ್ಲಾಗಲಿ ದ್ರಾಕ್ಷಿ ಆಲೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು. ಆಗ ಆಕೆಯು, ಈ ಸ್ತ್ರೀಯು, ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು. ಮರುದಿವಸ ನಾನು ಈಕೆಗೆ, ಈ ಹೊತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದ್ದಳು. ಸಾಕು ಪ್ರೇರೆ. ಇದನ್ನು ಕೇಳಿದ ಕೂಡನೆ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಳ್ತಾ ಇದ್ದಾನೆ. ತಾಯಿ ಏನ್ ಮಾಡಿದಳಂತೆ? ಸ್ವಂತ ಮಗನನ್ನೇ ಮತ್ತೊಬ್ಬಳು ಇವಳು ಒಂದಾಗಿ ಸ್ವಂತ ಮಗನನ್ನೇ ಕೊಂದು ತಿಂದಿದ್ದಾರೆ ಪ್ರೇರೆ. ತಂದೆ ತಾಯಿಗಳು ತನ್ನ ಸರ್ವಸ್ವವನ್ನೇ ಮಕ್ಕಳಿಗೆ ಉದಾರವಾಗಿ ಜೀವಿತವನ್ನು ಸಮರ್ಪಿಸ್ಕೊಳ್ತಾರೆ. ಈ ಲೋಕದಲ್ಲಿ ನೋಡುವಾಗ ನೀವ್ ಎಂತಕ್ ದುಡಿತಾ ಇದ್ದೀರ ಅಂದ್ರೆ ಮಕ್ಕಳಿಗೋಸ್ಕರ ಅಂತ. ಆದ್ರೆ ಮಗ ಸತ್ಯವಾದ ಮಾರ್ಗದಲ್ಲಿ ಹೋಗುವಾಗ
ತಡೆಗಳು ಯಾಕೆ? ಭಯಂಕರವಾದಂತ ತಡೆಗಳು, ಅಡಚಣೆಗಳು. ಇಲ್ಲಿ ನೋಡುವಾಗ ಎಂತ ಅನಾಹುತ ಆಗ್ತಾ ಇದೆ, ಸ್ವಂತ ಮಗನನ್ನೇ ಕೊಂದು ತಿಂದಿದ್ದಾರೆ ಬೇರೆ, ಸ್ವಂತ ಮಗನನ್ನೇ. ಮನ್ಸಾದ್ರೂ ಬರುತ್ತಾ? ಭಯಂಕರ. ಇನ್ನೊಂದು ತಾಯಿ ಮಾಡಿದಾಳೆ, ಬಚ್ಚಿಟ್ಟಿದ್ದಾಳಂತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ತಾಯಿ. ಇವ್ರಿಬ್ರಲ್ಲಿ ನೋಡುವಾಗ ಅಷ್ಟೋ ಇಷ್ಟೋ ಒಳ್ಳೆ ತಾಯಿ ಬಚ್ಚಿಟ್ಟವಳೆ. ಸ್ವಂತ ಮಗನನ್ನು ಪ್ರೇರೆ. ಏನಾಗಿದೆ ಈ ಅಮ್ಮನಿಗೆ? ಹಸುನ. ಈ ದಿನನೂ ಕೂಡ ಅನೇಕ ಸಭೆಗಳಲ್ಲಿ ನೋಡುವಾಗ, ಎಲ್ಲಮ್ಮ ಮಗನ್ ಬರ್ಲಿಲ್ಲ ಜೊತೆಲಿ ಅಂದ್ರೆ ಕೆಲ್ಸಕ್ ಹೋಗಿದ್ದಾನೆ, ಕೆಲ್ಸಕ್ ಹೋಗಿದ್ದಾನೆ. ಯಾಕೆ? ಭಾನುವಾರ ಸ್ವಲ್ಪ ಜಾಸ್ತಿ ಸಂಪಾದನೆ ಆಗುತ್ತಲ್ಲ, 2,000 ಜಾಸ್ತಿ ಸಂಪಾದನೆ ಆಗುತ್ತೆ, ಮನೆ ಕುಟುಂಬ ನಡಿಬೇಕಲ್ಲ, ಆದ್ರಿಂದ ಸಂಪಾದನೆ ಹೋಗಿದೆ. ನಾನ್ ಬರ್ತಾ ಇದ್ವಿ. ಕೆಲವರು ಎಂತ ಮೂಢನಂಬಿಕೆಯಲ್ಲಿ ಇದ್ದಾರೆ ಗೊತ್ತಾ? ಮೊದಲು ನಿನ್ ರಕ್ಷಣೆ ಒಂದು, ನಂತರ ನಿನ್ನ ಮನೆಯವರು ರಕ್ಷಣೆ ಒಂದು ಅನ್ನುವಂತ ಮಾತನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಪಾರ್ಥ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಗೊತ್ತಾ? ಮನೇಲಿ ನಾನು ಒಬ್ಳು ಹೋದ್ರೆ ಸಾಕು, ನಾವ್ ಗಂಡ ಹೆಂಡತಿ ಹೋದ್ರೆ ಸಾಕು, ಮಕ್ಕಳು ಆಶೀರ್ವಾದ ಹೊಂದ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ತೀವಿ ಅವ್ರಿಗೋಸ್ಕರ. ಹೌದಾ? ನಾಳೆ ದಿವಸ ದೇವರ ವಾಕ್ಯಕ್ಕೆ ಒಳಪಡದೆ ಪಾಪಿಷ್ಠನಾಗಿ ಬದುಕಿ ಅವ್ನ್ ಏನ್ ಸಂಪಾದನೆ ಮಾಡೋ ಅದಕ್ಕಿಂತ 10ರಷ್ಟು ಕಳ್ಕೊಂಡಾಗ ಆ ಗೋಳು ಎಷ್ಟಾಗತ್ತೆ ಅಂತ ಗೊತ್ತಾ? ತಂದೆ ತಾಯಿಗಳಿಗೆ ಅರ್ಥ ಆಗುತ್ತಾ? ಅರ್ಥ ಆಯ್ತಾ ಇಲ್ಲ. ನಮ್ ಸಭೆಗೆ ಬರುವಂತ ಒಂದು ತಾಯಿ, ಅಳಿಯ, ಮಗಳು ಎಲ್ಲ ಜೊತೆಲಿದ್ದಾರೆ. ಎಲ್ಲ ಜೊತೆಲಿರುವಾಗ ಭಾನುವಾರ ಅವ್ರು ಮಾಡುತ್ತೇನಂತ ಕೆಲಸದಲ್ಲಿ ಹೆಚ್ಚಾದಂತ ಲಾಭ. ಬಹಳ ದಿವಸ ಆಯ್ತು ಅಳಿಯನು ಬರ್ತಾ ಇಲ್ಲ. ಅಳಿಯನಿಗೆ ಮಗನ ರೀತಿಯಲ್ಲೇ ನೋಡ್ಕೊಂಡಿದ್ದಾರೆ, ಮಗಳು ಜೊತೆಲಿದ್ದಾರೆ, ಸಂಬಂಧಿಕರಲ್ಲೇ ಮದುವೆ ಮಾಡ್ಕೊಟ್ಟಿದ್ದಾರೆ. ಯಾಕಮ್ಮ ಅಳಿಯನು ಬರ್ತಾ ಇಲ್ಲ ಅಂದ್ರೆ, ನಾವು ಬರ್ತೀವಿ, ಅಳಿಯನಿಗೆ ಹೆಚ್ಚಾದಂತ ಸಂಪಾದನೆ ಇದೆ, ಆದ್ರಿಂದ ನಾವು ಬರ್ತೀವಿ, ನಾವು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ಮನೆ ಕುಟುಂಬ ನಡ್ಬೇಕಲ್ಲ ಅಂತಂದ್ರು. ಅಮ್ಮ, ಇದು ಒಳ್ಳೆ ನಿರ್ಧಾರವಲ್ಲ, ಇದು ಒಳ್ಳೆ ನಿರ್ಧಾರವಲ್ಲ. ಸೈತಾನನು ಒಂದು ವೇಳೆ ಅವನನ್ನು ಹಿಡ್ಕೊಂಡ್ರೆ ಅವನ ಮೂಲಕ ನೀವು ಬಹಳ ಚಿತ್ರ ಹಿಂಸೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಎಷ್ಟೋ ಸಾರಿ ವಾರ್ನಿಂಗ್ ಮಾಡ್ದು. ಮಂದಿ ಮನೆ ಕಷ್ಟ ಹೇಳೋದೇ ಹೊರತು ನಾವ್ ಹೇಳೋದು ಆ ಅಮ್ಮನ್ ಕಿವಿಗೆ ಹೋಗ್ತಾ ಇರ್ಲಿಲ್ಲ. ಕಡೆಗೆ ಏನಾಯ್ತು ಗೊತ್ತಾ? ಆ ಅಳಿಯನು ಹುಚ್ಚನಾಗಿ, ಗಾಂಜಾ ಸೇದುವವನಾಗಿ, ಹುಡುಕನಾಗಿ ಅಲಿತಾ ಇದ್ದಾನೆ. ನಷ್ಟ ಎಷ್ಟು ಲಕ್ಷ ಗೊತ್ತಾ? ಸುಮಾರು 5 ರಿಂದ 6 ಲಕ್ಷ ಹಣವನ್ನು ನಷ್ಟ ಮಾಡಿದ್ದಾನೆ, ಸಾಲ ಮಾಡಿ ಇವ್ರ ತಲೆ ಮೇಲೆ ಹಾಕಿದ್ದಾನೆ. ಇವರು ತಾಯಿ ಮಗಳು ಕೆಲ್ಸದ ಮನೇಲಿ ಪಾತ್ರೆ ತಿಕ್ತಾ ಆ ಸಾಲ ತೀರ್ಸ್ತಾ ಇವ್ರ ಜೀವಿತವನ್ನೇ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಈ ಕಡೆ ಭಾನುವಾರಕ್ಕೆ ಚರ್ಚ್ಗೆ ಇವ್ರು ಬರಕ್ ಆಗ್ತಾ ಇಲ್ಲ. ಇವಾಗ ತಿರ್ಗಾ ಏನಾಯ್ತು ಗೊತ್ತಾ? ಅವನ್ ಮಗನ್ಗೆ ಬೈಬಲ್ ಸ್ಟಡಿ ಸೇರ್ಸಿದ್ರು. ಬೈಬಲ್ ಸ್ಟಡಿ ಸೇರ್ಸಿದಾಗ ಆ ಮಗನು 1 ವರ್ಷ ಬೈಬಲ್ ಸ್ಟಡಿ ಮಾಡ್ತಾ ಇದ್ದ. ಅಂದ್ರೆ ದೇವ ಸೇವಕರ ಜೊತೆ ಒಂದು ಸೇವೆ ಮಾಡುವಂತದ್ದು ಎಂತದ್ದು ಅನ್ನುವಂತ ವಿಷಯವನ್ನು ಕುರಿತು ತಿಳ್ಕೊಳ್ಳಿ ಅಂತ ರಾಯಚೋಟಿಲಿ ಕಳ್ಸಿದ್ರು ಬೇರೆ. ಈ ದಾರಿ ತಪ್ಪಿದ್ನಲ್ಲ ಈತನ ಅಳಿಯ, ಅಂದ್ರೆ ಅವ್ರ ತಂದೆ ಫೋನ್ ಮಾಡಿ ಅವ್ರನ್ನ ಕರ್ಸಿ, ಪಾಪ ನೀನ್ ನೋಡ್ದೆ ನಾನು ಇರಕಾಯ್ತಾ ಇಲ್ಲ, ಇಲ್ಲೇ ಕರೆಕ್ಟ್ ಆಗಿ ಚರ್ಚ್ಗೆ ಹೋಗ್ಕೊಂಡು ಇರ್ತೀಯಂತೆ, ನೀನ್ ನೋಡ್ದೆ ನನ್ಗೆ ಇರಕಾಯ್ತಾ ಇಲ್ಲ ಅಂತ ಫೋನ್ ಮಾಡಿ ಕನಿಕರದ ಮಾತುಗಳನ್ನು ಹೇಳಿ ಆತನ ಮನಸ್ಸನ್ನು ಕೆಡಿಸಿ ಕರ್ಸ್ಕೊಂಡ್ರು ಬೇರೆ. ಈಗ ಅವರ ಇಬ್ರು ಮಕ್ಳು ಮಾತ್ ಕೇಳ್ತಾ ಇಲ್ಲ, ಅಳಿಯನು ಮಾತ್ ಕೇಳ್ತಾ ಇಲ್ಲ, ಇವ್ರು ಕೂಡ ಚರ್ಚಿಗೆ ಸರಿಯಾಗಿ ಬರಕ್ ಆಗ್ತಾ ಇಲ್ಲ. ಬಂದ್ರು 12 ಗಂಟೆ 11:30 ಕೆಲಸದವ್ರು ಕಳ್ಸಲ್ಲ ಬೇರೆ, ಅಡ್ವಾನ್ಸ್ ಕಾರ್ಡ್ ತಗೋಬಿಟ್ಟಿರ್ತಾರೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ, ಇವ್ರು ತನ್ನನ್ನು ತಾನು ಮಾರ್ಕೊಬಿಟ್ಟಿದ್ದಾರೆ. ಕಾರಣ, ಅವತ್ತು ನಿನ್ನ ಅಳಿಯನಿಗೆ ಕರೆಕ್ಟ್ ಆಗಿ ಚರ್ಚಿಗೆ ಬರಕ್ ಬಿಡ್ತಾ ಇದ್ರೆ ಇವತ್ತು ನಿನ್ ಮನೆ ಕುಟುಂಬದ ಭಾರವನ್ನು ಆತನ ಒಬ್ಬನೇ ಹೊತ್ಕೋತಾ ಇದ್ದ. ಇವತ್ತು 5 ಲಕ್ಷ ಸಾಲನೂ ಆಗ್ತಾ ಇರಲ್ಲ, ನಿಮ್ಮ ಜೀವಿತ ಬೀದಿ ಪಾಲು ಆಗ್ತಾ ಇರಲಿಲ್ಲ. ಅಂತ ಪರಿಸ್ಥಿತಿಲಿ ಆ ತಾಯಿ ತನ್ನ ಮನೆಯನ್ನು ಕೆಡಿಸ್ಕೊಂಡಿದ್ದಾರೆ. ಜ್ಞಾನೋಕ್ತಿ ಹೇಳುವಂತ ಮಾತೇನ್ ಗೊತ್ತಾ? ಜ್ಞಾನೋಕ್ತಿ 14ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತೇನ್ ಗೊತ್ತಾ? ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು
ತನ್ನ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತೆ ಆಗಿದ್ರೆ ತನ್ನ ಕುಟುಂಬವನ್ನು ಕಟ್ಟಿಕೊಂಡು, ದೇವರೇ ನೀನು ಕೊಟ್ಟದ್ರಲ್ಲಿ ನಾನು ಸಂತೋಷವಾಗಿರ್ತೇನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಅಳಿಯ, ನನ್ನ ಮಗಳು ಎಲ್ಲಾರು ನಿನ್ನ ಪಾದದ ಸಮ್ಮುಖದಲ್ಲಿ ಇರಬೇಕು ದೇವರೇ ಅಂತ ದೇವರ ಪಾದ ಹಿಡ್ಕೊಂಡಿದ್ರೆ ಚೆನ್ನಾಗಿರೋದು. ಲೋಕ ಮಕ್ಕಳ ಹಾಗೆ ಅಸಹ್ಯವಾದಂತ ವಿಗ್ರಹವನ್ನು ಹೇಗೆ ಆರಾಧಿಸ್ತಾ ಇದ್ದಾಳೋ ಅದೇ ರೀತಿ ಅಸಹ್ಯವಾದಂತ ಈ ಹಣವನ್ನು ಪ್ರೀತಿಸಿ, ಈ ಹಣದ ಮೇಲೆ ಆಸೆ ಪಟ್ಟದ್ದರಿಂದ ತನ್ನ ಕುಟುಂಬವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಬೇರೆ. ಇವತ್ತು ಎಷ್ಟೋ ಮಂದಿ ಅದೇ ರೀತಿಲಿ ಅಲ್ಲ, ಈತನ ಯಜಮಾನನನ್ನು ಕಾಪಾಡಿದಂತ ದೇವರು ಯೆಹೋವ ದೇವರು. ತನ್ನ ಮಗನು ಮೊರೆ ಇಟ್ಟಾಗ ಆತನಿಗೆ ಆ ಯುದ್ಧದಲ್ಲಿ ಜಯ ಕೊಟ್ಟಂತ ದೇವರು ಯೆಹೋವ ದೇವರು. ಮತ್ತೆ ನೀನ್ ಯಾಕಮ್ಮ ಈ ನಿರ್ಧಾರ ತೆಗೆದುಕೊಂಡಿದ್ಯಾ? ಏನ್ ಕಡಿಮೆ ಮಾಡಿದ್ದಾರೆ ದೇವರು? ನಿನ್ನ ಮಗನು ಹೋದ ಕಡೆ ಎಲ್ಲ ಜಯವನ್ನು ಕೊಟ್ಟು ಆ ಕೊಳ್ಳೆಯನ್ನು ತೆಗೆದುಕೊಂಡು ಬಂದಾಗ ಆ ಒಡವೆ ಎಲ್ಲ ಹಾಕೊಂಡಿದ್ಯಲ್ವಾ? ಆಗ ಗೊತ್ತಾಗ್ಲಿಲ್ವಾ? ದೇವರನ್ನು ನಂಬಿಕೊಂಡರೆ ದೇವರು ನನಗೆ ಸರ್ವವನ್ನು ದಯಾಪಾಲಿಸ್ತಾನೆ, ಆತನು ಸರ್ವಶಕ್ತನು ಅಂತ ಆ ಕಾಲದಲ್ಲಿ ಆ ಅಮ್ಮನಿಗೆ ಅರ್ಥ ಆಗ್ಲಿಲ್ಲ ಪ್ರಿಯರೇ, ಅರ್ಥ ಆಗ್ಲಿಲ್ಲ. ದೇವರಿಂದ ಏನೋ ಒಂದು ಆಸೆಗಳನ್ನು ಪಟ್ಟಿ ದೇವರುಗಳ ಮೇಲೆ ದೇವರುಗಳನ್ನು ಮಾಡಿಕೊಂಡು ಆ ದಿನ ಇಸ್ರಾಯೇಲರು ಕೂಡ ದಾರಿ ತಪ್ಪಿದ್ದಾರೆ. ತನ್ನ ಸೃಷ್ಟಿಸಿದ ಆತನನ್ನು ದೇವರನ್ನು ಕಂಡುಕೊಳ್ಳದೆ ಸೃಷ್ಟಿವಲ್ಲದವುಗಳನ್ನು ಆರಾಧಿಸಿ ಅಸಹ್ಯವಾದಂತ ಕಾರ್ಯಗಳನ್ನು ಮಾಡಿ ಆ ದಿನ ಅನೇಕ ತಾಯಂದಿರು ತಮ್ಮ ಮಕ್ಕಳ ದಾರಿಯನ್ನು ತಪ್ಪಿಸಿದ್ದಾರೆ. ನಾವು ನೋಡುವಾಗ ಅದೇ ರೀತಿಯಾಗಿದ್ದಿಲ್ಲ ಬೇರೆ. ಇಸ್ರಾಯೇಲರು ಯಹೂದ್ಯರಲ್ಲಿ ಯಾಕೆ ತನ್ನ ಮಕ್ಕಳುಗಳು ಯಾಕೆ ದೇವ್ರ ಕಡೆ ಬರ್ಲಿಲ್ಲ ಅಂತ ನೋಡುವಾಗ ತಾಯಂದಿರು, ಇಜೇಬೇಳಂತ ತಾಯಂದಿರು ಅನೇಕರು ಈಗ್ಲೂ ಕೂಡ ಇದ್ದಾರೆ. ಅದಕ್ಕೆ ದೇವರು ಎಚ್ಚರಿಸುತ್ತಾ ಮಾತೇನು ಗೊತ್ತಾ? ಒಂದು ಸಾರಿ ಮತ್ತಾಯನು ಬರೆದ ಸುವಾರ್ತೆಯನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನವನ್ನು ಸರಿ ಓದೋಣ. ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಸಾಕು ಬೇರೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಆ ಕೆಲಸ ಆಸನು ಮಾಡದ್ನ ಬೇರೆ. ಗದ್ದುಗೆಯಿಂದ ಇಳಿಸಿ ನಿನ್ನನ್ನು ನಾನು ರಕ್ಷಿಸಿದಂತ ದೇವ್ರು ಯಾರಂತ ಗೊತ್ತಿಲ್ಲ ಅಂದ್ರೆ ಈ ಗದ್ದಿಗೆ ಮೇಲೆ ಕುತ್ಕೊಳಕ್ ನಿನ್ಗೆ ಅರ್ಹತೆ ಇಲ್ಲಮ್ಮ. ಅಮ್ಮ, ನನ್ನನ್ನು ನನ್ನ ತಂದೆಯನ್ನು ರಕ್ಷಿಸಿದಂತ ದೇವರನ್ನು ಆರಾಧಿಸಿದಂತ ನಿನಗೆ ಸಿಂಹಾಸನದ ಮೇಲೆ ಕುತ್ಕೊಳ್ಳುವಂತ ಅರ್ಹತೆ ಯೋಗ್ಯತೆ ಇಲ್ಲ. ಬೇರೆ ಈ ರೀತಿ ಹೇಳ್ತೀನಂತ ಬೇಸರ ಮಾಡ್ಕೋಬೇಡಿ. ತಂದೆ ತಾಯಿನ ಪ್ರೀತಿಸ್ಬೇಕು, ಸನ್ಮಾನಿಸ್ಬೇಕು, ಖಂಡಿತ ದೇವರ ಆಜ್ಞೆ ಇದೆ. ಆದ್ರೆ ದೇವ್ರಿಗಿಂತ ಹೆಚ್ಚಾಗ, ಸಭೆಗಿಂತ ಹೆಚ್ಚಾಗ ಬೇಡ ಪ್ರೇರೆ. ಒಬ್ಬ ಸಹೋದರನು ಕೂಡ ಇದೇ ತಪ್ಪು ಮಾಡಿದನು ಪ್ರೇರೆ. ರಾಮವಣ್ಣನ ಮೂಲಕ ಸತ್ಯ ವಾಕ್ಯವನ್ನು ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಬರುವಾಗ ಸುಳ್ಳಿನ ಸಭೆಯನ್ನು ತಿರಸ್ಕಾರ ಮಾಡಿ ಸತ್ಯದ ವಾಕ್ಯವನ್ನು ತಿಳಿದುಕೊಂಡು ಬರುವಾಗ ಒಬ್ಬ ಸಹೋದರನು ನನ್ನ ಜೊತೆ ಬಂದ ನಂತರ ತಾಯಿ ಅಸತ್ಯವಾದಂತ ಬೋಧನೆಯನ್ನು ಕೇಳುವುದರಲ್ಲಿ ಲೀನವಾಗಿದ್ರು. ಅವ್ರಿಗೆ ಬಹಳ ಸಾರಿ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ನಂತರ ಮಗನೇನ್ ಮಾಡ್ದ ಗೊತ್ತಾ? ನನ್ನ ತಾಯಿ ನನ್ ಜೊತೆ ಸತ್ಯವಾಕ್ಯಕ್ಕೆ ಬರೋ ಗಂಟ ನಾನು ಅವ್ರ ಜೊತೆ ಅದೇ ಸಭೆಗೆ ಹೋಗ್ತೀನಿ ಅಂತ ಹೋದ. ಕಡೆಗೆ ತಾಯಿಯೂ ಬರ್ಲಿಲ್ಲ, ಮಗನು ಕೂಡ ಲೋಕಕ್ಕೆ ಹೋದ. ಮಗನು ಲೋಕಕ್ಕೆ ಹೋದ ಪ್ರೇರೆ. ಈಗ ಕುಡುಕನಾಗಿ, ಕೆಟ್ಟವನಾಗಿ, ದುಷ್ಟನಾಗಿ ಬದುಕುವಂತ ಪರಿಸ್ಥಿತಿ. ಯಾರನ್ನ? ತಾಯಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದವನು ಇವನೇ ಲೋಕ ಕೊಟ್ಟದ ಪ್ರೇರೆ. ಅದಕ್ಕೆ ದೇವ್ರು ಹೇಳುತ್ತಿರಂತ ಮಾತು, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದಂತ ಮಮತೆಯನ್ನು ಇಡುವನು ನನಗೆ ಯೋಗ್ಯನಲ್ಲ. ಸತ್ಯವನ್ನು ತಿಳಿದುಕೊಂಡ ನಂತರವೂ ಕೂಡ
ನಮ್ಮ ಸಂಬಂಧಿಕರಿಗೆ, ನಮ್ಮ ತಂದೆಯರಿಗೆ, ನಮ್ಮ ತಾಯಿಯರಿಗೆ, ನಮ್ಮ ಮಕ್ಕಳಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವಂದ್ರೆ ನಾವು ನಿಜವಾಗ್ಲೂ ದೇವರನ್ನು ಪ್ರೀತಿಸುವವರಲ್ಲ ಪ್ರಿಯರೇ. ಖಂಡಿತ ಎಲ್ಲಾರ್ಗೂ ಪ್ರೀತಿಸ್ಬೇಕು, ಎಲ್ಲಾರನ್ನು ಗೌರವಿಸ್ಬೇಕು, ಎಲ್ಲಾರಿಗೂ ಬೇಕಾದಂತ ಅವಶ್ಯಕತೆಗಳನ್ನು ಪೂರೈಸಿಕೊಡ್ಬೇಕಾಗತ್ತೆ. ದೇವ್ರು ಹೇಳಿದಾರಲ್ವಾ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಆದ್ರೆ ಸನ್ಮಾನಿಸು ಅಂದ್ರೆ ಏನು? ಅವ್ರು ಸುಳ್ಳಾದದನ್ನು ಹಿಂಬಾಲಿಸ್ಕೊಂಡು ಹೋದ್ರು, ಅದನ್ನು ಆ ಮಾತನ್ನು ಕೇಳಿ ನಾವು ಕೂಡ ಅಲ್ಲೇ ಹೋಗ್ಬೇಕಂತನ? ಆತನು ಕೂಡ ಹಾಗೆ ಹೇಳ್ದ. ದೇವ್ರು ಹೇಳಿದಾರಲ್ವಾ, ವಿಮೋಚನೆ ಕಂಡ 20ನೇ ಅಧ್ಯಾಯ 12-13 ಹೇಳಿದಾರಲ್ವಾ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ಈ ದೇಶದಲ್ಲಿ ಬಹುಕಾಲ ಬದುಕ್ತಿ ಅಂತ. ಅದಕ್ಕೆ ಅವ್ರನ್ನ ಸನ್ಮಾನಿಸಿ ಅವ್ರು ಕರೀತಾ ಇದ್ದಾರೆ ಚರ್ಚ್ಗೆ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೋದ. ತಾಯಿಯೂ ಬರ್ಲಿಲ್ಲ, ಮಗನು ಕೂಡ ಲೋಕದಲ್ಲೇ ಹೊಟ್ಟೋದ. ಪ್ರೀತಿಸ್ಬೇಕು ಪ್ರಿಯರೇ, ಖಂಡಿತ ಪ್ರೀತಿಸ್ಬೇಕು. ಲೋಕದ ತಂದೆ ಆಗಿರ್ಲಿ, ತಾಯಿ ಆಗಿರ್ಲಿ, ಎಲ್ಲಾರನ್ನು ಪ್ರೀತಿಸ್ಬೇಕು, ಕನಿಕರಿಸ್ಬೇಕು, ಕಾಪಾಡ್ಬೇಕು. ಅವ್ರು ಬೇಕಾದದ್ದನ್ನು ನಾವು ಕೊಡ್ಬೇಕು. ನಮ್ಮನ್ನು ಎತ್ತಿದ್ದಾರೆ, ಸಾಕಿದ್ದಾರೆ, ನಮ್ಗೆ ಬೆಳೆಸಿದ್ದಾರೆ. ಅವನ್ನ ಖಂಡಿತ ಪ್ರೀತಿಸೋಣ. ಆದ್ರೆ ದೇವರಿಗೆ ಕೊಡ್ಬೇಕಾಗಿರೋ ಪ್ರಥಮ ಸ್ಥಾನವನ್ನು ಯಾವತ್ತೂ ತಪ್ಪಿಸ್ತಾ ಇರ್ತದೆ. ಯಾಕಂದ್ರೆ ಅವ್ರನ್ನ ಈ ಲೋಕಕ್ಕೆ ಕಳಿಸಿದಂತರು ದೇವರಲ್ವಾ. ಎಲ್ಲಾರು ತಾಯಿಯೇ ದೇವರು ಅಂದುಕೊಂಡು ಈ ದಿನ ಪ್ರಪಂಚ ಇದೆ. ಆ ತಾಯಿಗೆ ಈ ಲೋಕದಲ್ಲಿ ಕಳಿಸಿದಂತ ದೇವ್ರು ಯಾರಂತ ಅರ್ಥ ಮಾಡ್ಕೊತಾ ಇದಾರ? ತಾಯಿನ, ನಿಮ್ಮ ತಂದೆನ ಈ ಲೋಕಕ್ಕೆ ಕಳಿಸಿದಂತ ದೇವರು ಯಾರು? ಆ ಪರಮಾತ್ಮನು. ತಾಯಿಯ ಗರ್ಭದಲ್ಲಿ ಕಾಪಾಡಿದಂತ ಆ ದೇವರು. ಆ ದೇವರನ್ನೇ ಬಿಡುವಂತದ? ತಾಯಿಯ ದೇವರು. ಪ್ರಪಂಚ ನೋಡಿ, ತಾಯಿಯ ದೇವರು. ತಾಯಿಯನ್ನ ಉಂಟು ಮಾಡಿದ ಯಾರು? ಈ ಲೋಕಕ್ಕೆ ಕಳಿಸಿದಂತ ದೇವರು ಯಾರು? ಅನೇಕರು ಮೂಢತ್ವದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ಏನಂತ ಎಂಬುದಾಗಿ ನೋಡುವಾಗ, ಹೋಳಿ ಮೊದ್ಲ, ಹೊಟ್ಟೆ ಮೊದ್ಲ? ಅದು ಹೇಳಿದ್ರೆ ಇದಂತಾರೆ, ಇದಂದ್ರೆ ಅದಂತಾರೆ. ಅಂದ್ರೆ ತಾಯಿ ಮೊದಲ, ದೇವರ ಮೊದಲ? ದೇವರು ಇದ್ದಿದ್ಕೆ ತಾನೇ ತಾಯಿ ಬಂದಿದ್ದು. ದೇವರು ಇರುವ ಆತನು, ಆತನಿಗೆ ಮರಣವಿಲ್ಲ. ಎಷ್ಟೋ ತಂದೆ ತಾಯಿಗಳು ಈ ದಿನ ತೀರೋಗಿದ್ದಾರೆ. ಇವ್ರನ್ನ ಕಾಪಾಡ್ತಾ ಇರೋದು ಯಾರು? ಇವ್ರು ಹೋಗುತ್ತಿರುವಾಗಲೂ ಬರುತ್ತಿರುವಾಗಲೂ ಇವ್ರನ್ನ ಸಂರಕ್ಷಿಸಿ, ತಿನ್ನುವುದಕ್ಕೆ ಬೇಕಾಗಿರುವಂತ ಆಹಾರವನ್ನು, ಉಡುವುದಕ್ಕೆ ಬೇಕಾಗಿರುವಂತ ವಸ್ತ್ರವನ್ನು, ಮೂಗಿಗೆ ಗಾಳಿಯನ್ನು ಕೊಡ್ತಾ ಇರುವಂತ ಪರಮಾತ್ಮನು ಯಾರು? ಆ ದೇವಾದಿ ದೇವನು. ಮಕ್ಕಳಾದಂತವರೇ ಆಗ್ಲಿ, ತಂದೆ ತಾಯಿ ಆದಂತವರಾಗ್ಲಿ, ಪ್ರಥಮವಾಗಿ ತಿಳ್ಕೊಬೇಕಾದ ವಿಷಯ ಏನ್ ಗೊತ್ತಾ? ತಂದೆ ತಾಯಿಗಳು ಅನೇಕ ಪುರಾತನ ಕಾರ್ಯಗಳನ್ನು ಹಿಂಬಾಲಿಸ್ತಾ ಇರ್ತಾರೆ ಪ್ರೇರೆ. ಅವ್ರಿಗೆ ಪ್ರೀತಿಯಿಂದ ಹೇಳೋಣ. ಒಂದು ವೇಳೆ ಬರ್ಲಿಲ್ವಾ, ಒಂದ್ ವೇಳೆ ತಿಳ್ಕೊಳ್ಳಿಲ್ವಾ ಸತ್ಯ, ಪ್ರೀತಿಸೋಣ, ಪಕ್ಕ ಕೇಳೋಣ. ಅವ್ರ ಮಾತನ್ನು ಎಷ್ಟು ಸತ್ಯವಾದಂತ ಇದ್ರೆ ಕೇಳೋಣ. ಸುಳ್ಳಾದದನ್ನು ಹಿಂಬಾಲಿಸುವಂತ ಅವಶ್ಯಕತೆ ಇಲ್ಲ ಪ್ರೇರೆ. ಒಳ್ಳೇದ್ ಹೇಳ್ತಾರ. ನಮ್ಮ ಆರೋಗ್ಯವನ್ನು ಕುರಿತು ಬಹಳ ಚಿಂತೆ ಮಾಡ್ತಾ ಇರ್ತಾರೆ. ಸಮಯಕ್ಕೆ ಕರೆಕ್ಟಾಗಿ ತಿನ್ಬೇಕು ಮಗನೇ, ಅಲ್ಲಿ ಹೋಗ್ಬೇಕಾದ್ರೆ ಹುಷಾರ್. ಅದೆಲ್ಲ ಕೇಳೋಣ. ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಏನಾದ್ರು ದೇವರ ಸನ್ನಿಧಿಗೆ ಹೋಗುವುದನ್ನು ತಪ್ಪಿಸುವಂತ ಕಾರ್ಯಗಳು, ಅಲ್ಲಿ ಫಂಕ್ಷನ್ ಇದೆ, ಇಲ್ಲಿ ಫಂಕ್ಷನ್ ಇದೆ, ಅಲ್ಲಿ ಊಟ ಇದೆ, ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ದೇವರಿಗೆ ಕೊಡಬೇಕಾದಂತ ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು. ಪ್ರೀತಿಸೋಣ, ಕನಿಕರಿಸೋಣ, ಕಾಪಾಡೋಣ. ದೇವರ ಬಾಧ್ಯತೆ ಕೊಟ್ಟಿದ್ದಾರೆ ನಮ್ಗೆ. ಆದರೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿಸಿದಾತನ ದೇವರಿಂದ ಯಾರಾದ್ರೂ ಅಗ್ನಿಸುವುದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಅದಕ್ಕೆ ಒಪ್ಪುವಂತ ಅವಶ್ಯಕತೆ ಇಲ್ಲ ಪ್ರೇರೆ. ಬಿಟ್ಬಿಡ್ತಾರೆ, ಪ್ರಪಂಚ ಬಿಟ್ಬಿಡುತ್ತೆ ಪ್ರೇರೆ. ಮಕ್ಕಳನ್ನು ಕಾಪಾಡಿದಂತ ದೇವರು ಯಾರೋ ಗೊತ್ತಿಲ್ಲ, ಅವರ ಗಂಡನನ್ನು ಕಾಪಾಡಿದಂತ ದೇವರು ಯಾರೋ ಗೊತ್ತಿಲ್ಲದೆ ಮಕ್ಕಳು ತಪ್ಪು ಮಾಡಿದ್ದಾರೆ. ಆದ್ರೆ ಆಸನ್ನು ಮಾಡಿದಂತ ಒಳ್ಳೆ ಕಾರ್ಯ ಏನ್ ಗೊತ್ತಾ? ನಿನ್ಗ ಆ ಸ್ಥಾನಕ್ಕೆ ಯೋಗ್ಯತೆ ಇಲ್ಲಮ್ಮ, ನಿನ್ಗ ಅರ್ಹತೆ ಇಲ್ಲ. ನಾನು ಪ್ರೀತಿಸುವಂತ ದೇವರನ್ನೇ, ನಾನು ಹಿಂಬಾಲಿಸಿದಂತ ದೇವರನ್ನೇ ನೀನು ಕಂಡುಕೊಳ್ಳುತ್ತೇನು ಅಂತ ಇದುವರೆಗೂ ನಾನು ನೋಡ್ದೆ. ಆದ್ರೆ ನೀನ್ ಮನೆಯಲ್ಲೇ ಕೂತ್ಕೊಂಡು ಈ ತರ ಅಸಹ್ಯ ಕಾರ್ಯವನ್ನು ಮಾಡ್ತಾ ಇರೋದು ನೋಡಿ ನನ್ ಸಹಿಸಕ್ ಆಗಲ್ಲ. ಆ ಯುದ್ಧದಲ್ಲಿ ಪಟ್ಟಂತ ನೋವು ನನಗೆ ಗೊತ್ತು. ಆ ಯುದ್ಧದಲ್ಲಿ ಸಾವು ಜೀವದ ನಡುವೆ ನಾನು ಹೋರಾಡುತ್ತಿರುವಾಗ ಆ ದೇವರಿಗೆ ಮೊರೆ ಇಟ್ಟದ್ದನ್ನು ದೇವರು ಲಾಲಿಸಿ ಆ ಪರಲೋಕದಿಂದ ನನ್ನ ಸ್ವರವನ್ನು ಕೇಳಿ ನನಗೆ ಸದುತ್ತರವನ್ನು ದಯಪಾಲಿಸಿ ಆ ಯುದ್ಧದಲ್ಲಿ ಜಯವನ್ನು ಕೊಟ್ಟಂತ ದೇವರನ್ನು ನೀನು ಆರಾಧಿಸ್ಬಿಟ್ಟು ಏನಮ್ಮ ಮಾಡ್ತಾ ಇದೀಯ ಮನೆಯಲ್ಲಿ? ಎಂತ ಕೆಲಸ ಮಾಡ್ತಾ ನಿಂಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇಲ್ಲ ಅಮ್ಮನಿಗೆ. ಈ ದಿನನೂ ಕೂಡ ಅಷ್ಟೇ.
ಯೌವನಸ್ಥರಾಗಿರ್ಬೋದು. ಒಂದು ವೇಳೆ ದೇವರ ಕಡೆ ಬಂದದ್ದನ್ನು ನೋಡಿ ಅನೇಕರು ತಿರಸ್ಕಾರ ಮಾಡಬಹುದು, ಸಂಬಂಧಿಕರು ತಿರಸ್ಕಾರ ಮಾಡಬಹುದು, ತಂದೆ ತಾಯಿಗಳು ಅಸಹ್ಯ ಪಟ್ಕೋಬಹುದು. ಯಾಕೆ ಆ ದೇವ್ರ ಹತ್ರ ಹೋಗ್ತಾ ಇದೆಯಾ, ಬೇರೆ ದೇವ್ರಿಲ್ವಾ, ನಮ್ಮ ತಂದೆ ತಾಯಿದವರು ಕಾಲಾಂತರದಿಂದ ಪೂಜಿಸ್ತಾರಂತ ದೇವ್ರುಗಳಿಲ್ವಾ ಅಂತ ಹೇಳ್ಬೋದು. ನಾವ್ ಒಂದೇ ಮಾತು ಹೇಳಬೇಕು, ನನ್ನನ್ನು ಈ ಲೋಕದಲ್ಲಿ ಕಳಿಸಿದಂತ ದೇವರು, ಆ ಸೃಷ್ಟಿಕರ್ತನನ್ನು ನಾನು ಕಂಡುಕೊಂಡಿದ್ದೇನಮ್ಮ. ನಿನ್ನ ತಾಯಿ ಗರ್ಭದಲ್ಲಿ 9 ತಿಂಗಳು ನನಗೆ ಸಾಕಿ ಸಲಹಿ ಒಂದೊಂದು ತಿಂಗಳಿಗೆ ಒಂದು ಅಂಗವನ್ನು ಕೊಟ್ಟು ಕಾಪಾಡಿದಂತ ದೇವರನ್ನು ನಾನು ಕಂಡುಕೊಂಡಿದ್ದೇನಮ್ಮ. ಇದು ನನ್ನ ಸೌಭಾಗ್ಯ. ನೀನಂತೂ ನಂಗೆ ತೋರಿಸಿಲ್ಲ ದೇವರು, ನೀವಂತೂ ತಂದೆ ತಾಯಿಯಾದಂತವರು ನನಗೆ ದೇವ್ರು ಯಾರಂತ ತೋರಿಸ್ಲಿಲ್ಲ. ಆದ್ರೆ ಆ ಯೇಸು ಕ್ರಿಸ್ತನು ನನಗೆ ತಂದೆ ಯಾರಂತ ಪರಿಚಯ ಮಾಡಿಸಿದ್ದಾನೆ. ಆತನನ್ನು ಹೇಗ್ ಬಿಡ್ಲಿ? ಅದಕ್ಕೆ ಭಕ್ತನೊಂದು ಪ್ರಾರ್ಥನೆ ಮಾಡ್ತಾನೆ. ಭಕ್ತನೊಂದು ಪ್ರಾರ್ಥನೆ ಮಾಡೋದನ್ನು ನಾವು ಗಮನಿಸೋಣ. ಕೀರ್ತನೆ ಗ್ರಂಥ 27ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದೋಣ. ಕೀರ್ತನೆಗಳು 27:10. ಅವನು ಸರ್ವಶಕ್ತನಲ್ಲಿ ಆನಂದಪಟ್ಟು ಆತನನ್ನು ಸರ್ವದಾ ಪ್ರಾರ್ಥಿಸುವವನೇ. ಕೀರ್ತನೆಗಳು 27ನೇ ಅಧ್ಯಾಯ 10ನೇ ವಚನ. ಸಾರಿ ಬ್ರದರ್. ತಂದೆ ತಾಯಿಗಳು ನನ್ನನ್ನು ಮೊರೆ ಇಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಪ್ರಪಂಚದಲ್ಲಿರುವಂತ ಯೌವನಸ್ಥರಾಗಿರ್ಬೋದು, ಒಂದು ವೇಳೆ ತಂದೆ ತಾಯಿ ತಿರಸ್ಕಾರ ಮಾಡಿದ್ರ, ಸಂಬಂಧಿಕರು ತಿರಸ್ಕಾರ ಮಾಡಿದ್ರ, ನಿನ್ನ ಜೊತೆಲಿರುವಂತ ಸಹೋದರರಾಗಿರ್ಬೋದು, ಫ್ರೆಂಡ್ಸ್ ಗಳಾಗಿರ್ಬೋದು, ನಿನ್ನನ್ನು ತಿರಸ್ಕಾರ ಮಾಡಿಸಿದರು, ನಿನಗೆ ತಿರಸ್ಕಾರ ಮಾಡದಂತ ದೇವರೊಬ್ಬನಿದ್ದಾನೆ. ಲೋಕವೇ ತಿರಸ್ಕಾರ ಮಾಡ್ಬೋದು ಬೇರೆ, ಲೋಕ ತಿರಸ್ಕಾರ ಮಾಡ್ತಾ ಇದೆಯಲ್ವಾ? ಯೇಸು ಪ್ರಭು ಏನ್ ಹೇಳಿದ್ದಾರೆ? ಜನರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ನೀವು ಯಾಕೆ ಹೇಳಿ, ಯಾಕೆ ತಿರಸ್ಕಾರ ಮಾಡ್ತಾರೆ? ನೀವು ಮೇಲಾದವರು, ನೀವು ಭೂ ಸಂಬಂಧವರಾಗಿದ್ದರೆ ನಿಮ್ಮ ಮೇಲೆ ಮಮತೆ ಇಡ್ತಾ ಇದ್ರು. ಇವ್ರ ತರನೇ ವ್ಯರ್ಥವಾದದ್ದನ್ನು ಹಿಂಬಾಲಿಸಿ ಇವ್ರು ಮಾಡುವಂತದ್ದೇ ಆಚಾರಗಳನ್ನು, ಹಬ್ಬಗಳನ್ನು ಮಾಡ್ಕೊಂಡು ಒಂದ್ ವೇಳೆ ನೀವ್ ಇರ್ತಾ ಇದ್ರೆ ನಿಮ್ ಮೇಲೆ ಬಹಳ ಮಮತೆ ಇಡ್ತಾ ಇದ್ರು. ನಿಮ್ ಬೇಕಾದ್ರೆ ಹಬ್ಬ ಮಾಡೋದಕ್ಕೆ ಸಾಲಕ್ಕೆ ಕಾಸು ಕೊಡೋರು, ಕರುಣೆ ತೋರಿಸ್ತಾ ಇದ್ರು. ಯಾಕೆ ಇವಾಗ ನಿಮ್ಗೆ ಕಷ್ಟದಲ್ಲಿ ನಿಮ್ಗೆ ಇವ್ರನ್ನು ಹೀಯಾಳಿಸ್ತಾರೆ? ನೀವು ಯೇಸು ಕ್ರಿಸ್ತನ ನಂಬದರಿಂದ. ಹೌದಾ? ಅದಕ್ಕೆ ಭಕ್ತನೇನ್ ಅಂತ ಹೇಳಿ, ತಂದೆ ತಾಯಿಗಳು ನನ್ನ ತೊರೆದು ಬಿಟ್ಟರೇನು, ದೇವರು ನನ್ನ ಸೇರಿಸ್ಕೊಳ್ತಾನೆ. ಪ್ರೇರೆ, ನನ್ನ ಜೀವಿತದಲ್ಲೂ ಕೂಡ ತಂದೆ ತಾಯಿದ್ರು ಸಾಕಿದ್ರು, ಸರ್ವ ಬೇಕಾಗಿದ್ದನ್ನೆಲ್ಲ ಪೋಷಿಸಿದ್ರು ಪ್ರೇರೆ. ಪ್ರಾಮುಖ್ಯವಾದದನ್ನು ನನಗೆ ಪೋಷಿಸಿಲ್ಲ. ನನ್ನನ್ನು ಸೃಷ್ಟಿಸಿದಂತ ಆ ದೇವರು ಯಾರಂತ ತೋರಿಸದೆ ಅನಾಥರಾಗಿ ಲೋಕದಲ್ಲಿ ನನ್ನನ್ನು ಬಿಟ್ಟೋದ್ರು ಪ್ರೇರೆ. ಅನಾಥರಾಗಿ ಬಿಟ್ಬಿಟ್ಟೋದ್ರು. ಊಟ ಕೊಟ್ರು, ಬಟ್ಟೆ ಕೊಟ್ರು, ಸರ್ವವನ್ನು ಕೊಟ್ರು. ಆದ್ರೆ ಈ ಪ್ರಾಣವನ್ನು ಕಾಪಾಡಿದಂತ ದೇವರು, ಅವರ ಗರ್ಭದಲ್ಲಿ ರೂಪಿಸಿದಂತ ದೇವರು ಯಾರಂತ ನನಗೆ ತಿಳಿಸದೆ ಸತ್ತು ಹೋದ್ರು. ತಿಳಿಸ್ಲಿಲ್ಲ ದೇವ್ರು ಯಾರಂತ. ಪರಮಾತ್ಮನು ಯಾರು, ಈ ಲೋಕಕ್ಕೆ ಕಳಿಸಿದಂತ ದೇವರು ಯಾರಂತ ಅವರು ಹುಡುಕ್ಲಿಲ್ಲ, ನನಗೂ ತೋರಿಸ್ಲಿಲ್ಲ. ಆದ್ರೆ ಆ ಯೇಸು ಕ್ರಿಸ್ತನ್ ಏನ್ ಮಾಡಿದಾನೆ ಗೊತ್ತಾ? ಆ ಯೇಸು ಕ್ರಿಸ್ತನು ನಮ್ಮನ್ನು ಅನಾಥರಾಗಿ ಬಿಡದೆ, ನಾವು ಅನಾಥರಾಗಿ ಸಾಯೋದಕ್ಕೆ ಬಿಡದೆ ಆ ದೇವರನ್ನು ಪರಿಚಯ ಮಾಡಿಸಿದನು ಪ್ರೇರೆ. ಬಿಡ್ಲಿಲ್ವ ನಮ್ಗೆ ಅನಾಥರಾಗಿ? ಬಿಡ್ಲಿಲ್ವಲ್ಲ ಪ್ರೇರೆ. ಎಷ್ಟು ಅದ್ಭುತವಾಗಿ ಯೋಹಾನನು ಬರೆದ ಸುವಾರ್ತೆ ಒಂದು ಸಾರಿ ಓದೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನವನ್ನು ಸಾರಿ ಕಡೆದಾಗಿ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಎಂತ ದೇವರು ಪ್ರೇರೆ ಸಿಕ್ಕಿದ್ದಾನೆ ನಮ್ಗೆ, ಎಂತ ಅದ್ಭುತವಾದಂತ ದೇವರು ಸಿಕ್ಕಿದ್ದಾನೆ. ತಂದೆಯನ್ನು ಪರಿಚಯ ಮಾಡಿಸಿದ್ದಾನೆ. ಅನಾಥರಾಗಿ ಅಳಿತಾ ಇದ್ರು ಈ ಲೋಕದಲ್ಲಿ, ತಂದೆ ತಾಯಿ ಇದ್ರು ಇಲ್ಲದ ರೀತಿಯಲ್ಲಿ. ತಂದೆ ತಾಯಿಗಳು ದೇವರಾಗಿದ್ರೆ ನಮ್ಗೆ ನೆಮ್ಮದಿ ಇರ್ಬೇಕಾಗಿತ್ತು, ಸಮಾಧಾನ ಇರ್ಬೇಕಾಗಿತ್ತು. ಪ್ರಾಮುಖ್ಯವಾಗಿ ನಾವು ಒಳ್ಳೆ ಗುಣಗಳನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಬದುಕ್ಬೇಕಾಗಿತ್ತು. ಇವತ್ ಯಾಕೆ ಮಕ್ಳುಗಳು ಬೀದಿಗಳಲ್ಲಿ ಅಲಿತಾ ಇದ್ದಾರೆ? ಅಸಹ್ಯ ರೀತಿಯಲ್ಲಿ ಅವ್ರ ಪ್ರವರ್ತನೆಗಳು ಯಾಕಿದೆ?
ನಿಜವಾದ ತಂದೆ ಯಾರಂತ ತೋರಿಸ್ಲಿಲ್ಲ ಇವರು, ನಿಜವಾದ ತಾಯಿ ಯಾರಂತ ತೋರಿಸ್ಲಿಲ್ಲ ಇವರು, ನಿಜವಾದ ಆತ್ಮರಕ್ಷಕನು ಯಾರು ಅಂತ ತೋರಿಸ್ಲಿಲ್ಲ ಇವರು. ಅದಂತ ಕಾರಣಕ್ಕೆ ಈ ತಂದೆ ತಾಯಿಗಳು ಈ ಲೋಕದಲ್ಲಿ ಶಾಪಗ್ರಸ್ತರಾಗಿ ಯಾಕೆ ಬದುಕ್ತಾ ಇದಾರೆ ಗೊತ್ತಾ? ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಯಾಕೆ ಗೊತ್ತಾ? ವೃದ್ಧಾಶ್ರಮಕ್ಕೆ ಸೇರಿಸಲ್ಪಡ್ತಾ ಇದ್ದಾರೆ ಯಾಕೆ ಗೊತ್ತಾ? ಬೀದಿಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ಯಾಕೆ ಗೊತ್ತಾ? ತನ್ನನ್ನು ಸೃಷ್ಟಿಸಿದ ತನ್ನ ದೇವರನ್ನು ತಾವು ತಿಳ್ಕೊಳ್ಳದೆ ತಮ್ಮ ಮಕ್ಕಳನ್ನು ಕೂಡ ದೇವರನ್ನು ಕುರಿತು ಪರಿಚಯ ಮಾಡಿಸದೆ ಇದ್ದದ್ದರಿಂದ ಶಾಪಗ್ರಸ್ತರಾಗ್ತಾ ಇದ್ದಾರೆ. ಅವರನ್ನು ಕುರಿತು ಸಂತೋಷವಿಲ್ಲ, ನನಗೆ ದುಃಖ ಇದೆ, ವೇದನೆ ಇದೆ. ಯಾಕಿಂತರ ಕೆಲಸ ಮಾಡ್ಕೊಂಡ್ರು? ಏನ್ ಕಡಿಮೆ ಮಾಡಿದ್ರು ದೇವರು? ತನ್ನ ಹಿರಿಯರು ಹಿಂಬಾಲಿಸ್ತಾ ಇದ್ದಾರೆ ಹೊರತು ತಾವೇನಾದ್ರೂ ನೋಡ್ತಾ ಇದ್ದಾರ? ಯೋಬನ್ ಹೇಳುವಂತ ಮಾತಿನ ಗೊತ್ತಾ? ಇನ್ನೊಬ್ಬನಾಗಿ ಅಲ್ಲ, ನನ್ನ ತಂದೆ ಮಾಡಿದ ಆಚಾರವೋ ನನ್ನ ತಾಯಿ ಮಾಡಿದ ಆಚಾರವೋ ಅಪ್ಪ ಹಾಕಿದ ಆಲ್ಮರ ಅಂತಾರೆ, ಅದಲ್ಲ. ನೀನು ದೇವರನ್ನು ನೋಡ್ತಾ ಇದೀಯಾ ಅಥವಾ ಮತ್ತೊಬ್ಬನಾಗಿ ನೋಡ್ತಾ ಇದೀಯಾ? ಮದ್ವೆ ವಿಷಯ ಬಂದಾಗ ಗಂಡ್ಮಕ್ಳುಗಳು ಅವರ್ ಚಾಯ್ಸ್. ತಾನು ನೋಡಿದಂತ ಹೆಣ್ಣನ್ನೇ ಮದ್ವೆ ಆಗ್ತಾನೆ, ತಾನು ಇಷ್ಟಪಟ್ಟಿದಂತ ಬೈಕನ್ನೇ ತೆಗೆದುಕೊತಾನೆ, ತಾನು ಇಷ್ಟಪಟ್ಟಿದಂತೆ ಒಂದು ಪಾಠವನ್ನೇ ತೆಗೆದುಕೊಳ್ತಾನೆ. ನಾನು ಇದೇ ಪಾಠ ಮಾಡ್ತೀನಿ, ಇಂತ ಒಂದು ಸಬ್ಜೆಕ್ಟ್ ತಗೋತೀನಿ ಅಂತ. ದೇವ್ರ ವಿಷಯ ಬಂದಾಗ ಮಕ್ಕಳು ಕೂಡ ದಾರಿ ತಪ್ತಾ ಇದ್ದಾರೆ. ದೇವ್ರ ವಿಷಯ ಬಂದಾಗ ತಂದೆ ತಾಯಿದೆ ಹಿಂಬಾಲಿಸ್ತೀಯಾ ಅಥವಾ ನಿನ್ನ ಚಾಯ್ಸ? ನೀನ್ ನೋಡ್ಬೇಕಲ್ವಾ ದೇವ್ರು ಯಾರು ಅಂತ? ನೀನು ಹುಡುಕ್ಬೇಕಲ್ವಾ? ಸಮಯವಿಲ್ಲ. ದೇವ್ರ ವಿಷಯದಲ್ಲಿ ಬಂದ್ರೆ ಸಮಯ ಇಲ್ಲ ಪ್ರೇರೆ. ಎಲ್ಲಾರು ಬ್ಯುಸಿ ಆಗಿದ್ದಾರೆ, ಎಲ್ಲಾರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ತಂದೆ ತಾಯಿ ನೋಡಿದ್ರೆ ಮಕ್ಕಳಿಗೆ ಏನೋ ಒಂದ್ ಮಾಡ್ತಾ ಇದೀವಿ, ಏನೋ ಒಂದ್ ಓದಿಸ್ತಾ ಇದೀವಿ ಅನ್ಕೊಂಡು ಅವ್ರ ಹಿಂದೆ ಮರಳಾಗಿದ್ದಾರೆ. ಮಕ್ಳುಗಳೇನೋ ಅವ್ರ ಜೀವನ ಅವ್ರು ನೋಡ್ಕೊಂಡಿದ್ದಾರೆ. ಮತ್ತೆ ಇವ್ರನ್ನೆಲ್ಲ ಯಾರು ಪ್ರೇರೆ ದೇವ್ರ ಕಡೆ ನಡ್ಸೋದು? ತಂದೆ ತಾಯಿ ಬಾಧ್ಯತೆ ಇಲ್ಲ, ಅವ್ರು ಬಿಟ್ಬಿಟ್ಟಿದ್ದಾರೆ. ಲೋಕದಲ್ಲಿ ಒಂದು ಗಾದೆ ಇದೆ, ಬೇಲಿನೇ ಇದ್ದಿ ಹೊಲ ಮೇಯ್ದ್ರೆ ಅದನ್ನ ಕಾಪಾಡೋರು ಯಾರು? ಹೆತ್ತಂತ ತಂದೆ ತಾಯಿಗಳೇ ಮಕ್ಕಳಿಗೆ ದೇವರ ಮಾರ್ಗದಲ್ಲಿ ನಡೆಸದೆ, ದೇವ್ರು ಯಾರಂತ ತಿಳಿಸದೆ ಹೋಗುವಾಗ ಇವ್ರನ್ನು ಕಾಪಾಡೋರು ಯಾರು? ಇವ್ರನ್ನು ರಕ್ಷಿಸೋರು ಯಾರು? ಆ ದೇವ್ರು ಬಿಟ್ರೆ ಯಾರು ರಕ್ಷಕನಿಲ್ಲ ಪ್ರೇರೆ. ಅನಾಥರಾಗಿ ತಂದೆ ತಾಯಿಗಳು ಇದ್ರು ಸತ್ತ ಹಾಗೆ ಪ್ರೇರೆ. ತಂದೆ ತಾಯಿಗಳು ಇದ್ದು ಸತ್ತ ಹಾಗೆ. ನಾಯಿ ಕೂಡ ನೋಡಿ ಪ್ರೇರೆ, 6 ಮಗು 12 ಮಗು ಹೆತ್ತುತ್ತೆ, ಬೀದಿಲ್ ಬಿಟ್ಬಿಟ್ಟಿರುತ್ತೆ. ಅಣ್ಣ ತಮ್ಮದಿರ ವಿಚಾರ ಮಾಡ್ತಾ ಇರ್ಲಿ, ಅಕ್ಕ ತಂಗಿರ ವಿಚಾರ ತಲೆ ಕಟ್ಸ್ಕೊಳಲ್ಲ. ನಾಯಿ ಗೊತ್ತಿಲ್ಲ. ಮನುಷ್ಯರಾದಂತವ್ರು ನಮ್ಗೆ ಇದೆಯಲ್ವಾ ಮನಸ್ಸಾಕ್ಷಿ ಇದೆ ಅಲ್ವಾ ಪ್ರೇರೆ? ಆ ಮನಸ್ಸಾಕ್ಷಿ ಪ್ರತಿಯೊಂದು ತಂದೆ ತಾಯಿಗಳು ಹೊಂದಿರಬೇಕು ಅನ್ನೋ ವಿಷಯದಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ಯಾಕಂದ್ರೆ ತಂದೆ ತಾಯಿಗಳು ತನ್ನ ಕರ್ತವ್ಯವನ್ನು ಮರ್ತೋಗ್ಬಿಟ್ಟಿದ್ದಾರೆ. ತನ್ನ ಸೃಷ್ಟಿಸಿದಾತನನ್ನು ಅವರು ಕಂಡ್ಕೋತಾ ಇಲ್ಲ. ಮಕ್ಕಳು ಒಂದ್ ವೇಳೆ ಕಂಡ್ಕೊಂಡ್ರೆ ಅವ್ರಿಗೂ ಕೂಡ ಅಡ್ಡಗೋಡೆಯಾಗಿ ನಿಂತ್ಕೊಂಡಿದ್ದಾರೆ. ಈ ಮಕ್ಕಳ ಹಾಗೆ ಇರುವಂತ ತಾಯಂದಿರನ್ನು ಅನೇಕರನ್ನು ನಾವು ರಕ್ಷಿಸ್ಬೇಕಾಗಿದೆ. ತಾಯಂದಿರನ್ನು ಅನೇಕ ಬುದ್ಧಿ ಮಾತುಗಳನ್ನು ಹೇಳಿ, ನಿನ್ನ ಮಗಳಿಗೋಸ್ಕರ ಚಿಂತೆ ಮಾಡ್ಬೇಡ ಅಮ್ಮ, ಅವ್ನು ಮದುವೆ ಆಗುತ್ತೆ ಇಲ್ವ. ಅನೇಕರು ನೋಡಿ ಅನೇಕ ಸಮಸ್ಯೆಗಳಲ್ಲಿ ಅನೇಕ ಗುಡಿಗಳು ಹೋಗ್ತಾ ಇರ್ತಾರೆ, ನನ್ನ ಮಗನ್ಗೆ ಅಲ್ಲಿ ಮದುವೆ ಸಿಗ್ಲಿ ಇಲ್ಲಿ ಹೆಣ್ ಸಿಗ್ಲಿ ಅಂತ. ಅವ್ರಿಗೆಲ್ಲ ಧೈರ್ಯದ ಮಾತುಗಳನ್ನು ಹೇಳಿ, ಅಮ್ಮ ದೇವ್ರಿದ್ದಾರೆ, ಒಳ್ಳೆ ಗುಣವಂತನಾಗಿ ದೇವ್ರು ಮಾಡಿದ ನಂತರ ದೇವ್ರೇ ಅವ್ನ್ ಬೇಕಾಗಿರುವಂತ ಬಹಳ ಸಂಗತಿಯನ್ನು ಕೊಡ್ತಾರೆ. ಆದುದರಿಂದ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇಂಥ ಮಾರ್ಗದಲ್ಲಿ ಇದ್ದಂತವರಿಗೆ ನಾವು ದೇವರ ಮಾರ್ಗದಲ್ಲಿ ನಡೆಸಿ ನಾವು ಕೂಡ ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅನ್ನುವಂತ ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ. ತಂದೆ ಆದ ದೇವರೇ, ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಇದುವರೆಗೂ ನಿಮ್ಮ ಮಾತುಗಳನ್ನು ತಂದೆ ನಿಮ್ಮ ಮಕ್ಕಳಾದಂತ ನಾವು ತಿಳಿದುಕೊಂಡಿದ್ದೇವೆ ತಂದೆ. ಮಕ್ಕಳ ಹಾಗೆ ಅನೇಕ ತಾಯಂದಿರು ತಂದೆಯಂದಿರು ಕೂಡ ಈ ಪ್ರಪಂಚದಲ್ಲಿ ಇದ್ದಾರಪ್ಪ. ತಾವು ಸತ್ಯವನ್ನು ತಿಳಿದುಕೊಳ್ಳುವುದಿಲ್ಲ, ಸತ್ಯವನ್ನು ತಿಳಿದುಕೊಳ್ಳುವ ತಮ್ಮ ಮಕ್ಕಳಿಗೂ ಕೂಡ ಅಡ್ಡಿಗಳನ್ನು ಮಾಡಿ ಈ ಲೋಕದಲ್ಲಿ ಏನೋ ಸುಖವಾಗಿ ಬದುಕಬೇಕನ್ನುವಂತ ಆಸೆಯನ್ನು ಹುಟ್ಟಿಸಿ ಅವರು ಕೂಡ ಸಭೆಗೆ ಬರದ ಹಾಗೆ ತಡೆ ಮಾಡ್ತಾ ಇದ್ದಾರೆ ತಂದೆ. ಆ ರೀತಿಲಿ ನಮ್ಮಲ್ಲಿ ಯಾರು ಕೂಡ ಇರದ ಹಾಗೆ, ಆ ರೀತಿ ಇರುವಂತವ್ರು ಯಾರಾದ್ರೂ ನಮ್ ಪರಿಚಯ ಇದ್ದಾರೆ ಅವ್ರಿಗೂ ಕೂಡ ದೇವರ ಮಾರ್ಗ ನಡೆಸೋದಕ್ಕೆ ತಂದೆ ಸಹಾಯ ಮಾಡಿ ತಂದೆ, ಬಲಪಡಿಸಿ ತಂದೆ. ಈ ವಾಕ್ಯದಲ್ಲಿ ನನ್ನಿಂದ ಏನಾದ್ರೂ ತಪ್ಪಾಗಿದೆ ದಯಮಾಡಿ ನಮಗೆ ಕ್ಷಮಿಸಿರಿ ತಂದೆ, ಬಲಪಡಿಸಿರಿ, ನಡೆಸಿರಿ ಎನ್ನುವಂತ ಈ ಚಿಕ್ಕ ಮನವಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರೇಕುಮಾರನು ಜಗತ ಮೋಕ್ಷ ಪ್ರದಾತನಾದ ಕ್ರಿಸ್ತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಆಮೇಲೆ ಧನ್ಯವಾದಗಳು. ಧನ್ಯವಾದ.